ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. 16ನೇ ಹಾಸನದ ಲೋಕಸಭಾ ಚುನಾವಣೆ ದಾಖಲೆಯ ಮತದಾನ. ಪೆನ್ ಡ್ರೈವ್ ಪ್ರಕರಣ ಕುರಿತು ಪೊಲೀಸ್ ಇಲಾಖೆಗೆ ಕೆಆರ್ಎಸ್ ಪಕ್ಷ ದೂರು. ಎಷ್ಟೇ ಪ್ರಭಾವಿಯಾಗಿದ್ದರೂ ಬಂಧಿಸಲು ಆಗ್ರಹ. ಕಾಯಿಲೆ ಬಂತೆಂದು ಬೀದಿಗೆ ಎಸೆದ ಸಾಕು ನಾಯಿಯನ್ನ ಚಿಕಿತ್ಸೆ, ಊಟ ಉಪಚಾರ ನೀಡಿ ಬದುಕಿಸಿದ ಪ್ರಾಣಿದಯ ಸಂಘದವರು. ಹಾಸನ ಮಾಸ್ಟರ್ ಕಾಲೇಜು ವಿದ್ಯಾರ್ಥಿ ರಾಜ್ಯಕ್ಕೆ 4ನೇ ಸ್ಥಾನ, ಮರುಮೌಲ್ಯಮಾಪನದಲ್ಲಿ ಅಧಿಕ ಅಂಕ. ಈ ಚುನಾವಣೆಯನ್ನ ಮೊಮ್ಮಕ್ಕಳ ಕಾಳಗ ಎಂದೇ ಕರೆಯಲ್ಪಟ್ಟಿತು. ಜಿಲ್ಲಾದ್ಯಂತ ಶಾಂತಿಯುತ ಮತದಾನ ನಡೆದಿದ್ದು, ಕಳೆದ ಬಾರಿಗಿಂತ ಈ ಬಾರಿ ದಾಖಲೆಯ ಮತದಾನವಾಗಿರುವ ಮೂಲಕ ರಾಜ್ಯದಲ್ಲಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಸನ 77.29% ಮತದಾನವಾಗಿತ್ತು. ಈ ಬಾರಿಯ ಮತದಾನಗಳ ವಿವರ ಇಂತಿದೆ. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ 2024 16 ಹಾಸನ ಪಿಸಿ ವಿಧಾನಸಭಾ ಕ್ಷೇತ್ರವಾರು ಮತಗಳ ವಿವರ ಇಂತಿದೆ. 193 ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,08,992. ಮತ ಚಲಾಯಿಸಿದವರ ಸಂಖ್ಯೆ 1,68,519. ಶೇಕಡವಾರು ಮತದಾನ 80.63. 194 ಅರಸೀಕೆರೆ ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,19,196. ಮತ ಚಲಾಯಿಸಿದವರ ಸಂಖ್ಯೆ 1,76,261. ಶೇಕಡವಾರು ಮತದಾನ 80.41. 195 ಬೇಲೂರು ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,01,235. ಮತ ಚಲಾಯಿಸಿದವರ ಸಂಖ್ಯೆ 1,53,206. ಶೇಕಡವಾರು ಮತದಾನ 76.28. 196 ಹಾಸನ ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,36,895. ಮತ ಚಲಾಯಿಸಿದವರ ಸಂಖ್ಯೆ 1,64,105. ಶೇಕಡವಾರು ಮತದಾನ 69.26. 197 ಒಳನರಸೀಪುರ ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,23,209. ಮತ ಚಲಾಯಿಸಿದವರ ಸಂಖ್ಯೆ 1,83,189. ಶೇಕಡವಾರು ಮತದಾನ 82.07. 198 ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,30,887. ಮತ ಚಲಾಯಿಸಿದವರ ಸಂಖ್ಯೆ 1,84,353. ಶೇಕಡವಾರು ಮತದಾನ 79.85. 199 ಸಕಲೇಶಪುರ ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,07,943. ಮತ ಚಲಾಯಿಸಿದವರ ಸಂಖ್ಯೆ 1,63,407. ಶೇಕಡವಾರು ಮತದಾನ 78.58. 127 ಕಡೂರು ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 2,08,253. ಮತ ಚಲಾಯಿಸಿದವರ ಸಂಖ್ಯೆ 1,55,626. ಶೇಕಡವಾರು ಮತದಾನ 74.7. ಈಗಾಗಲೇ ಜಿಲ್ಲೆಯಲ್ಲಿ ಸಂಚಲನವನ್ನ ಸೃಷ್ಟಿಸಿ ಮಹಿಳೆಯರ ಮಾನಹಾನಿಗೆ ಕಾರಣವಾಗಿರುವ ಪ್ರಭಾವಿ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಬೇಕು ಎಂದು ಪೊಲೀಸ್ ಇಲಾಖೆಗೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಎಚ್.ಎಸ್. ಲಿಂಗೇಗೌಡರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೆನ್ ಡ್ರೈವ್ ಪ್ರಕರಣದಿಂದ ಹಾಸನ ಜಿಲ್ಲೆಯ ಗೌರವ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಾಳಾಗ್ತಿದೆ. ಜೊತೆಗೆ ಒಂದಲ್ಲ ಎರಡಲ್ಲ ನೂರಾರು ಮಹಿಳೆಯರ ಮಾನ ಮರ್ಯಾದೆ ಕೂಡ ಬೀದಿಯಲ್ಲಿ ಹರಾಜಾಗ್ತಿದ್ದು, ಈ ಘಟನೆ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪೊಲೀಸ್ ಇಲಾಖೆ ಕೂಡಲೇ ವಿಡಿಯೋದ ಮೂಲ ಹಾಗೂ ವಿಡಿಯೋದಲ್ಲಿರುವ ಮಹಿಳೆಯರ ಬಗ್ಗೆ ತನಿಖೆ ನಡೆಸಿ ವಿಡಿಯೋ ಯಾರು ಮಾಡಿದ್ದು ಎಂಬುದನ್ನು ಪತ್ತೆ ಹಚ್ಚಿ ಅವರು ಎಂಥ ಪ್ರಭಾವಿಗಳಾಗಿದ್ದರೂ ಅವರ ವಿರುದ್ಧ ಕೂಡ ಕೇಸ್ ದಾಖಲಿಸಿ ಜೈಲಿಗಟ್ಟುವ ಕೆಲಸ ಮಾಡಬೇಕು. ಇಲ್ಲವಾದರೆ ಸಮಾಜದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಎಂಬುದು ಸಾಬೀತಾಗುತ್ತದೆ ಅಂತ ಹೇಳಿದರು. ತಮ್ಮ ಕಾಮದಾಟಕ್ಕೆ ತಮ್ಮ ಕಷ್ಟ ಇಳಿಕೊಳ್ಳಲು ಬಂದ ಮಹಿಳೆಯರನ್ನ ಎಲ್ಲಸಲ್ಲದ ಆಮಿಷಗಳನ್ನ ಒಡ್ಡಿ ಬಳಸಿಕೊಂಡಿರುವ ಅನೇಕ ಉದಾಹರಣೆಗಳಿವೆ. ಆದರೆ ಈ ಪ್ರಕರಣದಲ್ಲಿ ತಪ್ಪು ಯಾರದಿದೆ, ವಿಡಿಯೋ ಒರಿಜಿನಲ್ ಅಥವಾ ಎಡಿಟಿಂಗ್ ವಿಡಿಯೋ ಇದೆಯಾ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದರು. ಕಾನೂನು ಹೋರಾಟವನ್ನ ಮಾಡ್ತಕ್ಕಂಥ ಮತ್ತೆ ಕಾನೂನು ರೂಪ ಕೊಡ್ತಕ್ಕಂಥ ಕೆಲಸವನ್ನ ಕೆಆರ್ಎಸ್ ಪಕ್ಷ ಮಾಡುತ್ತೆ. ನಿಮ್ಮ ಮುಖಾಂತರ ನಾವು ಸಂತ್ರಸ್ತರಿಗೆ ಹೇಳ್ಕೊತಾ ಇದ್ವಿ, ಮನವಿ ಮಾಡ್ತಾ ಇದ್ವಿ. ಇದೊಂದು ಬಹಳ ದೊಡ್ಡ ದುರಂತ. ಯಾವ್ದಾವ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಆಶಾರಾಮ್ ಬಾಬುನು ಆತಂದು ಮೃಗ ಮಠದವ್ರದ್ದು ಇವ್ರದ್ದೆಲ್ಲ ನಾವು ನೋಡ್ತಾ ಇದ್ವಿ. ಅದಕ್ಕಿಂತ ದೊಡ್ಡ ಸ್ಟ್ಯಾಂಡರ್ಡ್ ಇದೆ. ಹಂಗ್ ನೋಡ್ಕೊಂಡ್ರೆ ಏನು ಮಾತುಗಳು ಬರ್ತಾ ಇದ್ದಾರೆ ಮತ್ತೆ ಏನು ವಿಚಾರ ಕೇಳ್ಕೊಡ್ತಾ ಇದ್ವಿ. ನಿಜಕ್ಕೂ ಸತ್ಯ ಆಗಿದ್ರೆ, ನಿಜಕ್ಕೂ ಇದು ನಡೆದಿದ್ರೆ ಇದರಷ್ಟು ದೊಡ್ಡ ದುರಂತ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂತ ವಿಚಾರ ಬಹುಶಃ ಜಗತ್ತಲ್ಲಿ
ದೇಶದಲ್ಲಿ ಜಗತ್ತಲ್ಲಿ ಇನ್ನೊಂದು ನಡೆದಿರೋದನ್ನ ನಾವು ಇತ್ತೀಚೆಗೆ ಕೇಳಲ್ಪಟ್ಟಿಲ್ಲ, ನೋಡಲ್ಪಟ್ಟಿಲ್ಲ. ಸೊ ಹಾಗಾಗಿ ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ, ಸರ್ಕಾರಗಳು ಮತ್ತೆ ತನಿಖಾ ಸಂಸ್ಥೆಗಳು ಬಹಳ ಗಂಭೀರವಾಗಿ ಇದನ್ನ ತೆಗೆದುಕೋಬೇಕು. ತೆಗೆದುಕೊಂಡು ನಮ್ಮ ಉಪಾಧ್ಯಕ್ಷ ಸೊಮೋಟೋ ಕೇಸ್ಗಳನ್ನ ಮಾಡ್ಬೇಕಿತ್ತು. ಆಮೇಲೆ ಇಲ್ಲಿಯ ಸಂಸದರು 7-8 ತಿಂಗಳಿಂದನೇ ಇಂಜೆಕ್ಷನ್ ಆರ್ಡರ್ ತೆಗೆದುಕೊಂಡಿದ್ದಾರೆ, ಅದಕ್ಕೆ ಬೇಕಾದ ಸ್ಟೇ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಆಗ್ತಾ ಇದೆ. ಅವ್ರ ಇಂಜೆಕ್ಷನ್ ಆರ್ಡರ್ ಸ್ಟೇನ ತೆಗೆದುಕೊಂಡ್ಮೇಲೆ ನನ್ಗನ್ಸೋದು ಅವರೇನು ತುಂಬಾ ದುರ್ಬಲರಾಗ್ಲಿ ಅಥವಾ ಅಬಲರಾಗ್ಲಿ ಆತರ ಏನಲ್ಲ, ಬಹಳ ಚೆನ್ನಾಗಿರುವಂತವ್ರನ್ನೇ. ಮತ್ತೆ ಅವ್ರಿಗೆ ಪವರ್ ಇದ್ದಂತ ಸಂದರ್ಭದಲ್ಲೇ ಕೂಡ ಅವರು ಯಾರು ಅವ್ರ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ, ನಿಜಕ್ಕೂ ಅದು ಸುಳ್ಳು ಆರೋಪನೆ ಆಗಿದ್ರೆ ಇಷ್ಟು ದಿವಸದೊಳಗಡೆ 6 ತಿಂಗಳೊಳಗಡೆ ಅವರು ಅವ್ರ ಮೇಲೆ ಮಾಡ್ತಾ ಇರ್ತಕ್ಕಂತ ಈ ತರದ ಸುಳ್ಳು ಆರೋಪಗಳನ್ನಾದ್ರೂ ಸುಳ್ಳು ಆರೋಪ ಅಂತ ಹೇಳಿ ಪ್ರೂವ್ ಮಾಡ್ತಕ್ಕಂಥ ಕೆಲಸವನ್ನ ಅದು ಮಾಡಬೇಕಿತ್ತು. ಅಥವಾ ಇದುವರೆಗೂ ಅದು ಸುಳ್ಳು ಆರೋಪ ಅಂತ ಹೇಳಿ ಪ್ರೂವ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳೇನು ಅನ್ನೋದನ್ನ ಅವರು ಹಾಸನದ ಜನರ ಮುಂದೆ ಮಾಡ್ಬೇಕಾಗಿತ್ತು. ಅದು ಮಾಡಿದ ಇರೋದು ನಮ್ಗೆ ಇನ್ನೊಂದಷ್ಟು ಅವ್ರ ಮೇಲೆ ಸಸ್ಪೆಕ್ಟ್ ಮಾಡೋದಕ್ಕೆ ಅವಕಾಶಗಳು ಇವತ್ತು ನಮಗೆ ಮತ್ತೆ ಜನರಿಗೆ ತೆರೆದಿಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ದೊಡ್ಡ ವಿಚಾರ. ಆಮೇಲೆ ಎಲೆಕ್ಷನ್ ಹಿಂದಿನ ದಿವಸ ಇದನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋ ವಿಚಾರವಾಗಿ ನಮಗೂ ಅದು ಒಂದಷ್ಟು ಇದೆ. ಯಾಕಂದ್ರೆ ಹೆಣ್ಮಕ್ಳು ವಿಚಾರ, ಪಾಪ ಅವ್ರದ್ದು ಫೋಟೋ ಮುಖಗಳು ಬ್ಲರ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಮತ್ತೆ ಕೆಲವ್ರದ್ದು ನಿಮ್ಗೆಲ್ರಿಗೂ ನಿಮ್ಗೂ ನಮಗೆ ಗೊತ್ತಿರುವಷ್ಟು ವಿಚಾರ, ಗೊತ್ತಿರುವಷ್ಟು ವಿಡಿಯೋಗಳು ನಿಮ್ಗೆ ಗೊತ್ತಿದೆ. ಕೆಲವೊಬ್ರದಂತೂ ಹೀನಾಯವಾಗಿ ಅದು ಕೇವಲ ಒಪ್ಪಿತವಾಗಿ ನಡೆದಿರ್ತಕ್ಕಂಥ ಕ್ರಿಯೆಗಳಲ್ಲ. ಅವು ಬಹುತೇಕ ಕೆಲವೊಂದು ಅವ್ರ ಮೇಲೆ ಏನು ಅತ್ಯಾಚಾರ ಮತ್ತೆ ಬಲಪ್ರಯೋಗ ಮಾಡಿ, ಬಲಾತ್ಕಾರ ಮಾಡಿರ್ತಕ್ಕಂಥ ವಿಡಿಯೋಗಳು ಕೂಡ ಕೆಲವೊಂದಲ್ಲಿ ಇದ್ದಾವೆ. ಇವೆಲ್ಲ ನೋಡೋದು ನಿಜಕ್ಕೂ ನಮಗೇನೆ ಒಂದು ರೀತಿಯಲ್ಲಿ ಹೆಣ್ಮಕ್ಳು ಜೊತೆನಲ್ಲಿ ಹೆಣ್ಮಕ್ಳ ಸಮಾಜದಲ್ಲಿ ಗೊತ್ತಾಗ್ತಕ್ಕಂಥ ನಮಗೇನೆ ಒಂಥರ ನಾಚಿಕೆ ಹೇಳುವಂತ ಅಸಹ್ಯ ಮತ್ತೆ ಬಹಳ ಅದು ಕೆಟ್ಟ ರೀತಿಯಲ್ಲಿ ಅದನ್ನ ನಾವು ನಡೆಸ್ಕೊಳ್ತಕ್ಕಂಥದ್ದು, ನಾಗರಿಕ ಸಮಾಜ ತಲುಪಿಸ್ತಕ್ಕಂಥದ್ದು. ಸೊ ಹಾಗಾಗಿ ಆ ಹೆಣ್ಮಕ್ಳಿಗೆ ಸಂತ್ರಸ್ತರಿಗೆ ನಾನು ನಾವೆಲ್ಲರೂ KRS ಪಕ್ಷದ ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ, ನಿಮಗೆ ದಯಮಾಡಿ ಮುಂದೆ ಬನ್ನಿ. ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ ನಿಮ್ಗೆ. ಅದಕ್ಕೆ ಆ ಡ್ಯಾಮೇಜ್ ನ ಈ ವ್ಯವಸ್ಥೆ ಆಗಲಿ ಅಥವಾ ಕಾನೂನು ವ್ಯವಸ್ಥೆ ಆಗಲಿ ಇನ್ನೊಂದಾಗ್ಲಿ ನ್ಯಾಯ ಕೊಡಿಸೋದ್ರ ಮುಖಾಂತರ ಡ್ಯಾಮೇಜ್ ನ ಸರಿಪಡಿಸೋದಕ್ಕೆ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ, ಆಗೋದು ಸಾಧ್ಯವೂ ಇಲ್ಲ ಅದು. ಹಾಗಾಗಿ ನೀವು ಒಂದಷ್ಟು ಮುಂದೆ ಬಂದು ಇವತ್ತು ಇಂಥದ್ದು ನಡೆದಿದ್ದ ಸತ್ಯನೇ ಆದ್ರೆ ಅಂಥವ್ರನ್ನ ಅದರಲ್ಲಿ ಭಾಗಿಯಾಗಿರೋರನ್ನ ಸಮಾಜದ ಮುಂದೆ ನಿಲ್ಲಿಸಿ ಅವ್ರನ್ನ ಇವತ್ತು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತ ಅಂದ್ರೆ ಅಧಿಕಾರದಲ್ಲಿರುವಂತವ್ರು ಪ್ರಬಲರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ, ಒಬ್ಬರನ್ನ ಇಬ್ಬರನ್ನ 1000 ಜನರು ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಪ್ರೂವ್ ಆದಂಗ ಆಗುತ್ತೆ ಅದು. ಸೊ ಹಾಗಾಗಿ ಆ ಹೆಣ್ಮಕ್ಳು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ನಿಮ್ಮ ಹತ್ರ ಏನಾದ್ರು ಮಾಹಿತಿಗಳಿದ್ರೆ. ಮನುಷ್ಯನಿಗೆ ಕಾಯಿಲೆ ಬಂದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡ್ತಾರೆ, ಆದರೆ ಮೂಕ ಪ್ರಾಣಿಗಳಿಗೆ ಕಾಯಿಲೆ ಬಂದರೆ ಯಾರು ಚಿಕಿತ್ಸೆ ಕೊಡಬೇಕು? ಪ್ರಾಣಿಗಳನ್ನ ಕೈಕಾಲು ಕಟ್ಟಿ ಬೀದಿಗೆ ಬಿಸಾಕುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಾಣಿದಯಾ ಸಂಘದವರು ಆಕ್ರೋಶ ಹೊರಹಾಕಿದ್ದಾರೆ. ಎಡೆಯೂರು ಗ್ರಾಮದ ಬಳಿ ಅಮೆರಿಕನ್ ಬುಲ್ಲಿ, ಜರ್ಮನ್ ಸಪರ್ಡ್ ಸೇರಿದಂತೆ ನಾನಾ ಜಾತಿಯ ನಾಯಿಗಳನ್ನ ಸಾಕಿಕೊಂಡು ಮರಿಗಳ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದು, ಇತ್ತೀಚೆಗೆ ನಾಯಿಗಳ ವ್ಯಾಪಾರದಲ್ಲಿ ಇಳಿಮುಖ ಕಂಡು ಬಂದ ಹಿನ್ನೆಲೆಯಲ್ಲಿ ಹಾಗೂ ಈ ವೇಳೆ 5-6 ನಾಯಿಗಳಿಗೆ ಮೈತುಂಬಾ ಉಣ್ಣೆ ಚಿಟ್ಟಗಳು ಕಾಣಿಸಿಕೊಂಡಿದೆ. ಅದಕ್ಕೆ ಚಿಕಿತ್ಸೆ ಕೊಡಿಸಿದ್ದರೆ ಆರೋಗ್ಯ ಸರಿಯಾಗ್ತಿತ್ತು. ಆದರೆ ಕರುಣೆ ಇಲ್ಲದೆ ಆ ಮೂಕ ಪ್ರಾಣಿಯನ್ನ ಹೀಗೆ ಬೀದಿಗೆ ಬಿಸಾಡಿರುವುದು ಪ್ರಾಣಿದಯಾ ಸಂಘದ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ಪ್ರಾಣಿದಯಾ ಸಂಘದ ಸದಸ್ಯ ರಾಘವೇಂದ್ರ ಮಾತನಾಡಿ, ಬೆಳಗ್ಗೆ 7:30 ಸಮಯದಲ್ಲಿ ನಮಗೆ ಕರೆ ಬಂದಿದ್ದು, ದೊಡ್ಡ ಕೊಂಡುಗಳ ಬಾರೆ ಮೇಲೆ 6-7 ನಾಯಿಯ ಕೈಕಾಲು ಕಟ್ಟಿ ಬಿಟ್ಟು ಹೋಗಲಾಗಿದೆ ಎಂಬುದಾಗಿ. ಸ್ಥಳಕ್ಕೆ ಬಂದು ನೋಡಿದಾಗ ಒಂದು ನಾಯಿ ಚೀಲದಲ್ಲಿ ಸಾವನ್ನಪ್ಪಿದ್ದು, ಉಳಿದ ನಾಯಿಗಳ ಕೈಕಾಲು ಕಟ್ಟಿ ಬಿಡಲಾಗಿದೆ. ಈ ನಾಯಿಗಳು ಸಾಯುವ ಹಂತಕ್ಕೆ ಬಂದಿತ್ತು. ಅಷ್ಟರಲ್ಲಿ ಇಲ್ಲಿನ ಗ್ರಾಮಸ್ಥರು ನೋಡಿ ನಾಯಿಗೆ ಕಟ್ಟಿದ್ದ ದಾರ ಬಿಚ್ಚಿ ಅದಕ್ಕೆ ನೀರು ಊಟ ಕೊಡಲಾಗಿದೆ ಅಂತ ಹೇಳಿದ್ರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಲಾಗಿದ್ದು, ತಕ್ಷಣ ಅಧಿಕಾರಿಗಳು ಮತ್ತು ವೈದ್ಯರು ಸ್ಥಳಕ್ಕೆ ಬಂದು ಚಿಕಿತ್ಸೆ ನೀಡಿದ್ದಾರೆ. ಯಾರು ಈ ನಾಯಿಯನ್ನ ಬಿಟ್ಟು ಹೋಗಿದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲು ಕರೆ ಮಾಡಿ ತಿಳಿಸಿದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದ್ದಾರೆ. ಮನುಷ್ಯನಾದವನು ಏನಾದ್ರೂ ಬೇಕೆಂದರೂ ಹೇಳಿಕೊಳ್ತಾನೆ, ಆದ್ರೆ ಮೂಕ ಪ್ರಾಣಿಗಳು ಯಾರ ಬಳಿ ತಮ್ಮ ಸಂಕಷ್ಟವನ್ನ ಹೇಳ್ಕೊಳ್ತಾರೆ. ನಾಯಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಮನವಿ ಮಾಡಿದ್ರು. ಅಂತೇಳಿ ಪ್ರಾಣಿದಯಾ ಸಂಘದಲ್ಲಿ ಸದಸ್ಯನಾಗಿದ್ದೀನಿ. ನನಗೆ ಬೆಳಿಗ್ಗೆ ಸುಮಾರು ಇವತ್ತು ಒಂದು 7:15 ಒಂದು ಕಾಲ್ ಬರುತ್ತೆ. ಇಲ್ಲಿ ಯಡಿಯೂರು ಸತಿ ಅಂತ ಒಂದು ಕಾಲ್ ಮಾಡ್ತಾನೆ, ಅಣ್ಣ ಇಲ್ಲಿ ನಮ್ಮ ಊರಿನಲ್ಲಿ ಒಂದು 6 ನಾಯಿಗಳನ್ನ ಕೈ ಕಾಲು ಕಟ್ಬಿಟ್ಟು ಎಸ್ತಿದ್ದಾರೆ, ಮತ್ತೆ ಚೀಲದೊಳಗಡೆ ಹಾಕ್ಬಿಟ್ಟು ತಂದು ಇಲ್ಲಿ ಊರ ಹತ್ರ ಬಿಟ್ಟೋಗಿದ್ದಾರೆ ಅಂತೇಳಿ. ನಾವು ಸ್ಪಾಟಿಗೆ ಬಂದು ನೋಡ್ತೀನಿ. ಸ್ಪಾಟಲ್ಲಿ ಬಂದು ನೋಡಿದಾಗ ಒಂದು ನಾಯಿ ಚೀಲದೆಲ್ಲ ಸತ್ತೋಗಿರುತ್ತೆ, ಇನ್ನೂ 4 ಎಲ್ಲ ಕೈ ಕಾಲು ಕಟ್ಟಿದ್ರೆಲ್ಲ ಸಾಯೋ ಸ್ಟೇಜಲ್ಲಿ ಇದ್ದು. ಅಷ್ಟೊತ್ತಿಗೆ ಊರಿನವರು ಎಲ್ಲ ನಾವೆಲ್ಲ ಸೇರ್ಕೊಂಡು ಅದನ್ನು ತೆಗೆದು ಅದಕ್ಕೆ ನೀರು ಊಟ ಎಲ್ಲ ಹಾಕಿ ಮತ್ತು ನಾನು DD ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಿದೆ. DD ಸಾಹೇಬ್ರು ಮತ್ತು ಡಾಕ್ಟ್ರುಗಳೆಲ್ಲ ಸ್ಪಾಟಿಗೆ ಬಂದು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಟ್ರೀಟ್ಮೆಂಟ್ನ ಕೊಟ್ಟು ನೆಕ್ಸ್ಟ್ ಅದಕ್ಕೆ ಏನೀಗ ಕಾನೂನು ರೀತಿಯಲ್ಲಿ ಅದಕ್ಕೆ ಅವ್ರ ಮೇಲೆ ಬಿಟ್ಟೋಗಿರೋಂಥ ಮಾಲೀಕರ ಮೇಲೆ ಯಾವ ರೀತಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ರೂರಲ್ ಪೊಲೀಸ್ ಸ್ಟೇಷನ್ ಸಾಹೇಬ್ರಿಗೂ ಫೋನ್ ಮಾಡಿ
ಇದ್ರ ಬಗ್ಗೆ ತನಿಖೆ ಮಾಡಕ್ಕೆ ಆದೇಶ ಮಾಡಿ. ಎಲ್ಲ ಯಾವ ನಾಯಿಗಳು ಸರ್? ಇದು ಅಮೆರಿಕನ್ ಬುಲ್ಲಿ ಅಂತ 4 ಮತ್ತೆ ಜರ್ಮನ್ ಶೆಪರ್ಡ್ ಅಂತ ಒಂದು. ಏನಕ್ಕೆ ಸರ್ ಅದು ಏನಾಗಿದೆ ಸಾಕಾಗಿಲ್ಲ ಅವ್ರ ಕೈಲಿ. ಅದಕ್ಕೆಲ್ಲ ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ನಾಯಿದು ಮಾರ್ಕೆಟ್ಗಳು ಬಿದೋಗ್ಬಿಟ್ಟಿದೆ. ಅಂದ್ರೆ ಇಲ್ಲೂ ಯಾರು ನಾಯಿಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ. ಹಂಗಾಗಿ ಏನಾಗಿದೆ ಅದಕ್ಕೆಲ್ಲ ಊಟ ತಿಂಡೆಲ್ಲ ಹಾಕಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಸಾಕಕ್ ಆಗ್ದಿರೋರು ಏನ್ ಮಾಡ್ತಾರೆ, ಇಷ್ಟು ದಿವಸ ಚೆನ್ನಾಗಿ ಅದರಲ್ಲಿ ದುಡಿಸ್ಕೊಂಡ್ರು, ಈಗ ಅದು ಅವಶ್ಯಕತೆ ಇಲ್ಲ, ದುಡಿಮೆ ಇಲ್ಲ ಅದರಲ್ಲಿ, ತಂದು ಅದನ್ನ ಬಿಟ್ಟೋಗಿದ್ದಾರೆ. ಎಲ್ಲಿ ಅವ್ರು ಬಿಟ್ಟೋಗೋದು ಗೊತ್ತಾಯ್ತಾ? ಈಗ ಇಲ್ಲಿ ಯಡಿಯೂರು ಅಂತೇಳಿ ಮಾಹಿತಿ ಇದೆ. ಈಗ ಪೊಲೀಸರು ಅದ್ರ ನೆಕ್ಸ್ಟ್ ತನಿಖೆ ಮಾಡ್ತಾ ಇರೋದು. ಗ್ರಾಮದ ಆನಂದ್ ಮಾತನಾಡಿ, ಈ ನಾಯಿಗಳು ಏನು ಪಾಪ ಮಾಡಿದ್ದಾವೆ? ಇಲ್ಲಿ ಬಿಟ್ಟು ಹೋದಾಗ ಆ ನಾಯಿಗಳ ಪಾಡು ಏಳತಿರದು. ಮೈ ತುಂಬಾ ಉಣ್ಣೆ ಚಿಕಿಟಗಳಿವೆ. ಈ ಪ್ರಾಣಿಗಳಿಗೆ ಊಟ ಹಾಕಿ ಎಷ್ಟು ದಿನಗಳಾಗಿವೆ ಗೊತ್ತಿಲ್ಲ. ಕುಡಿಯಲು ನೀರಿಲ್ಲದೆ ನರಳುತ್ತಿದ್ದವು. ಇಲ್ಲೊಂದು ನಾಯಿ ಸತ್ತು ಹೋಗಿದೆ. ಸಾಕಲು ಆಗದಿದ್ದರೆ ಸಾಕುವವರಿಗೆ ನಾಯಿ ಕೊಟ್ಟಿದ್ದರೆ ಸಾಕ್ತಿದ್ರು. ಆದರೆ ರಾತ್ರಿ ವೇಳೆ ಯಾರು ಇಲ್ಲದ ಸಮಯದಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಈ ಒಂದು ನಾಯಿಗೆ 25,000ರಿಂದ 30,000ವರೆಗೂ ಬೆಲೆ ಇದೆ. ನಾಳೆ ಇಂತಹ ಘಟನೆ ನಡೆಯಬಾರದು ಎಂಬುದು ನಮ್ಮ ಉದ್ದೇಶವಾಗಿದೆ. ಇಂತಹ ಕೃತ್ಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ತಿಳಿಸಿದ್ರು. ಇದು ಅಮೆರಿಕನ್ ಬುಲ್ಲಿ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ಬಂದು ಹಿಂಗೆ ಕಾಲ್ ಮಾಡಿದ್ರು ಸರ್. ಒಂದು 7-8 ನಾಯಿಗಳು ಹಿಂಗೆ ತುಂಬಾ ಹೀನಾಯವಾಗಿ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ. ಸರ್ ಇಲ್ಲಿ ಬಂದು ನೋಡಿದ್ರೆ ದೇವರು ಯಾವ ಕಾಲದ ಏನು ಕರ್ಮ ಮಾಡಿತ್ತೋ ಈ ಇಂಥ ಜನಗಳ ಕೈಲಿ ಬಂದು ಇಂಥ ಮನೆಗಳು ಸೇರಿ ಇಷ್ಟು ನೋವು ಅನುಭವಿಸ್ತಾ ಇದೆ ಅಂತ ಹೇಳಿ ನೋಡಿದ್ವಿ ಸರ್. ಅದನ್ನ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಅದ್ರದ್ದು ಎಷ್ಟು ಕಷ್ಟಗಳಿದ್ದು ಅದರಲ್ಲಿ ಅಂತ ಹೇಳ್ಬಿಟ್ಟು. ನಿಮಗೆ ಬಂದಾಗ ಅಸಲಿ ನೀವು ನೋಡಿರೋದು ಏನೂ ಅಲ್ಲ. ಬೆಳಗ್ಗೆ ನೋಡಿದಿದ್ರೆ ಕಣ್ಣಲ್ಲಿ ನೀರು ಬರಬೇಕು ಸರ್, ಆ ಮಟ್ಟಕ್ಕೆ ಮಾಡಿದ್ರು. ಒಂದೊಂದರಲ್ಲಿ 1 ಲಕ್ಷ ಉಣ್ಣೆ ಚಿಕ್ಕದಾಗಳಿದೆ. ಊಟ ಹಾಕಿ ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ. ನೀರಿಲ್ದಲೆ ಒಂದು ಊಟ ಇಲ್ದಲೆ ತುಂಬಾ ನರಳುತ್ತಾ ಇದ್ವು ಸರ್. ಎಷ್ಟು ನೋಡಿ ಅಲ್ಲೊಂದು ನಾಯಿ ಕಣ್ಮುಂದೆ ಸತ್ ಬಿದ್ದಿದೆ, ಯಾರು ನೋಡೋರಿಲ್ಲ. ಅದಕ್ಕೆ ಎಷ್ಟು ದಿನ ಆಗಿದೆ ಊಟ ಹಾಕಿ ಸರ್. ಕೊನೆ ಪಕ್ಷ ಸಾಕೋರಿಗಾದ್ರೂ ನೋಡಪ್ಪ ಈ ತರ ನಾಯಿ ಇದೆ ತಗೊಂಡೋಗಿ ಸಾಕು ಅಂತಂದಿದ್ರೆ ಎಷ್ಟೋ 1000 ಜನ ಇದಾರೆ ಸರ್. ಕೊಡಿ ನಾವು ಸಾಕ್ತಿವಿ ಈ ತರ ನಾಯಿ ಬೇಕು ಅಂತ ಹೇಳಿ. ಬಟ್ ಅವ್ರಿಗೆ ಹೇಗ್ ಮನ್ಸು ಬಂತ ಗೊತ್ತಿಲ್ಲ. ರಾತ್ರಿ ಇಲ್ಲಿ ತಂದು ಬಿಟ್ಟೋಗಿದ್ದಾರೆ. ಎಷ್ಟು ನರಳ್ತಿದಾವೋ ಅದನ್ನ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಸರ್. ಅಷ್ಟು ನೋವಾಗಿದೆ ಆ ನಾಯಿಗಳು. ಆಕ್ಚುಲಿ ಮಾರ್ಕೆಟ್ ಇದಕ್ಕೆಲ್ಲ ಪ್ರೈಸ್ ಎಷ್ಟಿತ್ತು ಸರ್ ಮುಂಚೆ? ಸರ್ ಮುಂಚೆ ರೈಟ್ ಇತ್ತು ಸರ್ 20,000ರಿಂದ 30,000 ತನಕ ಇತ್ತು. ಬಟ್ ಅದು ಸರ್ ಅವ್ರಿಗೆ ಈಗೆಲ್ಲ ದುಡ್ಕೊಂಡಿದ್ದಾರೆ. ಮನೇಲಿ ನಾಯಿ ಅಂತ ಸಾಕಿದ್ಮೇಲೆ ಅದಕ್ಕೊಂದು ಪ್ರೀತಿ ಅನ್ನೋದಿರುತ್ತೆ. ಬರೀ ದುಡಿಮೆ ಒಂದೇ. ಹಾಸನದ ಮಾಸ್ಟರ್ PU ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತಾ ಮರುಮೌಲ್ಯಮಾಪನದಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನವನ್ನ ಗಳಿಸಿದ್ದಾರೆ. ಹರ್ಷಿತಾ HC 97.17 ಅಂಕಗಳನ್ನ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನವನ್ನ ಗಳಿಸುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿನಿ ದೇವತಾ ಕಾರ್ಲೆ ಮತ್ತು ಶ್ರೇಯಸ್ 98.83 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಆಡಳಿತ ಮಂಡಳಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಹಾಸನದ ಮಾಸ್ಟರ್ PU ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತಾ ಮರುಮೌಲ್ಯಮಾಪನದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಗಳಿಸಿದ್ದಾರೆ. ಹರ್ಷಿತಾ HC 97.17 ಅಂಕವನ್ನ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನ ಗಳಿಸುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿ ದೇವತಾ ಕಾರ್ಲಿ ಮತ್ತು ಶ್ರೇಯಸ್ 98.23 ಪಡೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಅಭಿನಂದಿಸಿದ್ದಾರೆ. ನನ್ನ ಹೆಸರು ಶ್ರೇಯಸ್ ಅಂತ. ನಾನು ಮಾಸ್ಟರ್ಸ್ PU ಕಾಲೇಜಲ್ಲಿ ಸೆಕೆಂಡ್ PU ಓದಿದೆ. ನಮ್ಮದು ಸ್ಟಾರ್ಟಿಂಗ್ ರಿವ್ಯಾಲ್ಯೂಯೇಷನ್ಗಿಂತ ಮುಂಚೆ 591 ಮಾರ್ಕ್ಸ್ ಬಂದಿತ್ತು. ನಾನು ಬಯಾಲಜಿಲಿ 2 ಮಾರ್ಕ್ಸ್ ಕಮ್ಮಿ ಆಗಿತ್ತು. ನನಗೆ ಕಾನ್ಫಿಡೆನ್ಸ್ ಇತ್ತು ನಾನು ಬರೆದಿದ್ದೆ ಅಂತ ಅಂದ್ಬಿಟ್ಟು ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದೆ. ಅದು 2 ಮಾರ್ಕ್ಸ್ ಮತ್ತೆ ಬಂದು ಮತ್ತೆ 593 ಆಗಿದೆ. ಸೊ ಡಿಸ್ಟ್ರಿಕ್ಟ್ 2nd ರ್ಯಾಂಕ್ ಬಂದಿದೆ. ಸೊ ಇದು ಖುಷಿ ಇದೆ. ಎಲ್ಲ ನನ್ನ ಟೀಚಿಂಗ್ ಸ್ಟಾಫ್ಸ್ ಹಾಗೂ ಮತ್ತು ನಮ್ಮ ಪೇರೆಂಟ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಎವ್ರಿ ಟೈಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈವನ್ ಲ್ಯಾಂಗ್ವೇಜ್ ಟೀಚರ್ಸು ಸಹ. ನನ್ನ ಹೆಸರು ಹರ್ಷಿತಾ HC. ನಾನು ಮಾಸ್ಟರ್ ಕಾಲೇಜ್ 7th PU ಓದ್ತಾ ಇದ್ದೆ. ಈಗ ರಿಸಲ್ಟ್ಸ್ ಬಂದಿದೆ. ಮುಂಚೆ 590 ಬಂದಿತ್ತು, ಈಗ 595 ಬಂದಿದೆ. ಇನಿಷಿಯಲ್ 5 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದೆ. ರಿವ್ಯಾಲ್ಯೂಯೇಷನ್ ಹಾಕಾದ್ಮೇಲೆ ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಪೇರೆಂಟ್ಸು, ಟೀಚರ್ಸು, ಸ್ಟಾಫ್ ಎಲ್ಲ ಮೆಂಬರ್ಸು ಸಪೋರ್ಟ್ ಮಾಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ನೀವು ಹೇಳ್ಬೇಕಂದ್ರೆ ಗೊತ್ತಾಗ್ತಾಯಿಲ್ಲ. ಸ್ಟೇಟಲ್ಲಿ 4th ರ್ಯಾಂಕ್, ಡಿಸ್ಟಿಕಲ್ಲಿ 1st. 2023-24 ಸಾಲಿನ ಸೆಕೆಂಡ್ PU ರಿಸಲ್ಟ್ಸ್ ಔಟ್ ಆಗಿತ್ತು ಪ್ರೀವಿಯಸ್ಲಿ. ಬಟ್ ಈಗ ಮಕ್ಕಳು ಯಾರಿಗೆ ನಮಗೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅನ್ನೋಂಥ ವಿಚಾರ ಇರುತ್ತೆ, ಅದಾಗಿ ಅವರು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರು. ಅದರಲ್ಲಿ ನಾವು ಆ್ಯಕ್ಚುಲಿ ಸ್ಟೇಟ್ ಫಸ್ಟ್ ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ ಭಾಳ ವರ್ಷದಿಂದ. ಅದರಲ್ಲಿ ಈಗ ಫಸ್ಟು ನಮಗೆ ಸ್ಟೇಟ್ 7th ಪ್ಲೇಸ್ ಬಂದಿತ್ತು. ಬಟ್ ಈಗ ಹರ್ಷಿತಾ HC ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ 5 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಪ್ರೀವಿಯಸ್ಲಿ ಅವ್ರಿಗೆ 590 ಬಂದಿತ್ತು, ಈಗ 595 ಆಗಿ ಸ್ಟೇಟ್ಗೆ 4th ಪ್ಲೇಸು ಮತ್ತು ಡಿಸ್ಟ್ರಿಕ್ಟ್ಗೆ 1st ಬಂದಿದೆ. ಮತ್ತು ಸಹ ಹಾಸನ ಡಿಸ್ಟ್ರಿಕ್ಟಲ್ಲಿ ನಮ್ಮದೇ 1st ಪ್ಲೇಸ್ ಉಳಿಸ್ಕೊಂಡಿದ್ದೀವಿ ಸರ್.
ಜೊತೆಗೆ ಶ್ರೇಯಸ್ ಅಂತ ಹೇಳಿ ಇವ್ರಿಗೂ ಸಹ ಬಯಾಲಜಿಲಿ 98 ಬಂದಿತ್ತು, ರಿವ್ಯಾಲ್ಯೂಯೇಷನ್. ಹಾಸನದ ಕೆಆರ್ಪುರಂನಲ್ಲಿರುವ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 3ನೇ ವರ್ಷದ ಪ್ರಯುಕ್ತ ಏಪ್ರಿಲ್ 30ರ ಮಂಗಳವಾರದಂದು ನುರಿತ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನಾಂಬ ಆಸ್ಪತ್ರೆಯ ಎಂಡಿ ಮತ್ತು ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎನ್ ಬಸವರಾಜು ತಿಳಿಸಿದರು. ತಮ್ಮ ಆಸ್ಪತ್ರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಮ್ಮ ಆಸ್ಪತ್ರೆಯಲ್ಲಿ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕ ಪ್ರಯತ್ನ, ನಾಡಿನ ಜನರ ಮೆಚ್ಚುಗೆಯ ಕಾರ್ಯನಿರ್ವಹಣೆಗೆ ಇಂದು 3 ವರ್ಷ ತುಂಬಿದೆ. ಈ ಸುಸಂದರ್ಭದಲ್ಲಿ ದಿನಾಂಕ ಇದೇ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಮ್ಮ ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಕನಸಿನ ಸಸಿ ಎಂದಿಗೆ ಸುಂದರ ಮರವಾಗಿ ನಿಂತಿದ್ದು, ಮಾನವೀಯತೆಯ ಸೇವೆಗೆ ಬೆನ್ನೆಲುಬಾಗಿ ನಿಂತ ಈ ಆಸ್ಪತ್ರೆಯನ್ನ ಎಮ್ಮರವಾಗಿಸುವ ಕನಸು ಅವರದ್ದು. ಜನರ ಪ್ರೀತಿ, ವಿಶ್ವಾಸ, ನಂಬಿಕೆ ಗಳಿಸುವಲ್ಲಿ ಹಾಸನಾಂಬ ಎಂದು ಸಫಲವಾಗಿರುವುದು ಪಾರದರ್ಶಕವಾಗಿರುವುದಕ್ಕೆ ಎಂದರು. ಗುಣಮಟ್ಟ ಕೈಗೆಟುಕುವಂತಹ ಸಮಂಜಸವಾದ ಬೆಲೆಯಲ್ಲಿ ನಾವು ಸೇವೆ ಸಲ್ಲಿಸಿದ್ದು, ಜನರ ಆರ್ಥಿಕ ಪರಿಸ್ಥಿತಿ, ವಿದ್ಯೆ, ಊರು ಎನ್ನಲ್ಲೇ ಲೆಕ್ಕಿಸದೆ ಸತತ ಅವರ ಸ್ವಸ್ಥ ನಗುವಿನ ಆಶಯದೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ಜನಧರಣಿಯ ಹಾಸನಾಂಬ ಆಸ್ಪತ್ರೆಯ ಹಲವು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಗ್ರಾಮ ಪಂಚಾಯಿತಿ, ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ನಡೆಸಿದ್ದು, ಅನಾನುಕೂಲಸ್ಥರಿಗೂ ಆರೋಗ್ಯ ತಪಾಸಣೆಯ ಮೊದಲ ಅನುಭವ ಹಾಗೂ ಅನೇಕ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಮೂಡಿಸುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳಿದ್ರು. ಸೂಪರ್ ಸ್ಪೆಷಾಲಿಟಿ ಎಲ್ಲ ಫೆಸಿಲಿಟೀಸ್ ನಮ್ಮ ಆಸ್ಪತ್ರೆಯಲ್ಲಿ. ಆಸ್ಪತ್ರೆ ಫೆಸಿಲಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ವೆಲ್ ಎಕ್ವಿಪ್ಡ್ ವೆಂಟಿಲೇಟರ್ಸ್ ಮತ್ತೆ ಎಲ್ಲ ಎಕ್ವಿಪ್ಮೆಂಟ್ ಇರುವಂತ ಒಳ್ಳೆ ಐಸಿಯು ಇದೆ, NICU ಇದೆ, ಮತ್ತೆ 3 ಶಸ್ತ್ರಚಿಕಿತ್ಸಾ ಕೊಠಡಿ ಇರುವಂತಹ ಆಪರೇಷನ್ ಥಿಯೇಟರ್, ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳಿರುವಂತಹ ಆಸ್ಪತ್ರೆ, 70 ಬೆಡ್ ಸಾಮರ್ಥ್ಯ ಇರುವಂತಹ ಆಸ್ಪತ್ರೆ ಇದೆ. ನಮ್ಮಲ್ಲಿ ಉನ್ನತ ಅತ್ಯುನ್ನತ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇದೀವಿ. ICU ಕೇರ್ ಚೆನ್ನಾಗಿದೆ. ಇಂಟೆನ್ಸಿವಿಸ್ಟ್, ಫುಲ್ ಟೈಮ್ ಇಂಟೆನ್ಸಿವಿಸ್ಟ್ ಅಂದ್ರೆ ICU ಸ್ಪೆಷಲಿಸ್ಟ್, ಫುಲ್ ಟೈಮ್ ಇಂಟೆನ್ಸಿವಿಸ್ಟ್ ಇದ್ದಾರೆ, ನ್ಯೂರೋ ಸರ್ಜನ್ ಇದ್ದಾರೆ, ಟ್ರಾಮಾ ಕೇರ್ ಸೆಂಟರ್ ಇದೆ, ಎಲ್ಲ ಇದೆ. ಇದು ನಮ್ಮ ಆಸ್ಪತ್ರೆ ಇಂಟ್ರೊಡಕ್ಷನ್ ಜೊತೆಗೆ 2021 ಮೇ 1ನೇ ತಾರೀಕು ನಮ್ಮ ಆಸ್ಪತ್ರೆ ಶುರುವಾಯಿತು. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುರುವಾಗಿದ್ದು ಇಲ್ಲಿಗೆ ನಾವು 3 ವರ್ಷ ತುಂಬ್ತಾ ಇದ್ದೀವಿ. ಈ ಸಂತೋಷನ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರೆಸ್ ಮೀಟ್ ತಂದಿದ್ದೀನಿ. ಇದ್ರ ಜೊತೆಗೆ ಏನಂತಂದ್ರೆ 3ನೇ ವರ್ಷದ ತುಂಬಿದ ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮ ಆಸ್ಪತ್ರೆಯಲ್ಲೇ ಹಮ್ಮಿಕೊಂಡಿದ್ದೀವಿ. ಅದು 30ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಮೆದುಳು ಹಾಗೂ ನರರೋಗ ಶಸ್ತ್ರಚಿಕಿತ್ಸೆಯ ತಜ್ಞರಾದ ಡಾಕ್ಟರ್ ಎಚ್ ಚಂದನ್ ಮಾತನಾಡಿ, 300ಕ್ಕೂ ಹೆಚ್ಚು ಮೆದುಳಿನ ಅಸಾಧ್ಯವೆನಿಸಿದ್ದ ಶಸ್ತ್ರಚಿಕಿತ್ಸೆಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ಹಿರಿಮೆ ನಮ್ಮದಾಗಿದೆ. ಅನೇಕ ಶಿಬಿರಗಳಲ್ಲಿ ಬಂದ ಜನರ ಸಮಸ್ಯೆಗೆ ಉಚಿತ ಔಷಧಿ ವಿತರಿಸುವುದು ಗಮನಾರ್ಹ. ಏಪ್ರಿಲ್ 30ರಂದು ನಡೆಯುವ ಉಚಿತ ಆರೋಗ್ಯ ತಪಾಸಣೆಯಲ್ಲಿ BP, ECG, GRBS, USG, 2D ಇಕೋ, ರಕ್ತ ಪರೀಕ್ಷೆ, ಎಂಡೋಸ್ಕೋಪಿ ಮತ್ತು ಕೊಲೋನೋಸ್ಕೋಪಿ ಪರೀಕ್ಷೆ ಮಾಡಲಾಗುವುದು ಅಂತ ತಿಳಿಸಿದರು. ಈ ಹಾಸನದಲ್ಲಿ ನಾವು ನ್ಯೂರೋಸರ್ಜರಿ ಡಿಪಾರ್ಟ್ಮೆಂಟ್ ಇರುವಂತಹ ಆಸ್ಪತ್ರೆಗಳು ತುಂಬಾ ಕಡಿಮೆ ಇದ್ದಾವೆ. ಅದರಲ್ಲಿ ನಮ್ಮ ಆಸ್ಪತ್ರೆ ನ್ಯೂರೋಸರ್ಜರಿ ಮಾತ್ರ ಅಲ್ಲ, ಒಂದು ವೆಲ್ ಎಕ್ವಿಪ್ಡ್ ಟ್ರಾಮಾ ಯೂನಿಟ್ ಅಂತಂದ್ರೆ ಮೆದುಳು, ಸ್ಪೈನು, ಮೂಳೆ, ಎದೆ ಮತ್ತೆ ಹೊಟ್ಟೆ ಶಸ್ತ್ರಚಿಕಿತ್ಸಿದ್ದಾರೆ. ಅದ್ರ ಜೊತೆಗೆ ನಮ್ದು ವೆಲ್ ಎಕ್ವಿಪ್ಡ್ ICU ಇದೆ. ಆಕ್ಸಿಡೆಂಟ್ ಆದಾಗ ನಮಗೆ ಮೇನ್ ಇರೋದೇ ಟೈಮ್, ಕರೆಕ್ಟ್ ಟೈಮಿಗೆ ಪೇಷಂಟ್ ಬರೋದು, ಕರೆಕ್ಟ್ ಟೈಮಿಗೆ ಫೆಸಿಲಿಟಿ ಸಿಗುವಂಥದ್ದು. ನಮ್ಮ ಆಸ್ಪತ್ರೆಯಲ್ಲಿ ಎಂತ ಕಠಿಣವಾದ ಅಂದ್ರೆ ತುಂಬಾ ಬ್ಯಾಡ್ ಇರುವಂತ ಪೇಷಂಟ್ಗಳು ಬಂದ್ರು ಇಮಿಡಿಯೇಟ್. ಸುದ್ದಿಗೋಷ್ಠಿಯಲ್ಲಿ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ GA ಪ್ರಶಾಂತ್, ಹಾಸನಾಂಬ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರು ಶಶಿಕಲಾ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣಾ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಮಾಡಿರುವ ಮಾರಣಾಂತಿಕ ಹಲ್ಲೆ ಉದ್ದೇಶಪೂರ್ವಕವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಮತ್ತು ಪಕ್ಷದ ಮಾಧ್ಯಮ ವಕ್ತಾರ ದೇವರಾಜೇಗೌಡರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಹೊಳೆನರಸೀಪುರ ತಾಲೂಕಿನ KB ಪಾಳ್ಯ ಮತಗಟ್ಟೆ ಬಳಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಾಯಿ ಅನುಪಮಾ ಮಹೇಶ್ ಅವರು ಬಂದ ವೇಳೆ ಜೆಡಿಎಸ್ ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಘೋಷಣೆ ಕೂಗಿ ಗಲಭೆಗೆ ಕಾರಣರಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಗಲಾಟೆಯಲ್ಲಿ 4ವರಿಗೆ ತೀವ್ರ ಗಾಯಗಳಾಗಿವೆ. ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದು, ತಲೆಗೆ ಗಂಭೀರವಾಗಿ ಗಾಯಗೊಂಡಿರುವ ಓರ್ವನನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗಾಯಾಳು ಆಸ್ಪತ್ರೆಯಿಂದ ಹೊರಬಂದ ಬಳಿಕ ದೂರು ನೀಡಿ ಕ್ರಮಕ್ಕೆ ಒತ್ತಾಯ ಮಾಡಲಾಗುವುದು ಅಂತ ಹೇಳಿದ್ರು. ಎಲ್ಲಾ ಕ್ಷೇತ್ರಗಳಲ್ಲೂ ಒಳ್ಳೆ ರೀತಿಯ ಮತದಾನ ಆಗಿದೆ. ಈ ಅಕ್ಕಿ ಅಂಶ ನೋಡಿದ್ರೆ ಕಾಂಗ್ರೆಸ್ ಗೆಲ್ಲುವ ಎಲ್ಲಾ ಲಕ್ಷಣ ಇದೆ. 30ರಿಂದ 50,000 ಲೀಡ್ ನಲ್ಲಿ ನಾವು ಗೆಲ್ಲುತ್ತೇವೆ. ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಅಭ್ಯರ್ಥಿಯ ಸರಳತೆ ಸ್ವಭಾವ ಗೆಲುವಿಗೆ ಪೂರಕ ಆಗಲಿದೆ ಅಂತ ಹೇಳಿದ್ರು. ಹಾಸನ ಜಿಲ್ಲೆಯ
ಎಲ್ಲ ಮಾಧ್ಯಮದವರು ಕೂಡ ಯಾವುದೇ ರೀತಿಯಾದಂತ ಒತ್ತಡಕ್ಕೆ ಇದಾಗಿದೆ, ನಿಷ್ಕಲ್ಮಶವಾಗಿ ಏನಿದೆಯೋ ಅದನ್ನ ಇವತ್ತು ಜನಗಳಿಗೆ ತಿಳಿಸಿದ್ದಾರೆ ಅಂತಕ್ಕಂಥ ಭಾವನೆನ ಜಿಲ್ಲಾಧ್ಯಕ್ಷನಾಗಿ ತಿಳಿಸ್ತಾ ಇದ್ದೀನಿ. ಹಾಗೂ ನಮಗೆ ವರಿಷ್ಠರು ಏನು ಒಂದು ಸಲಹೆ ಕೊಟ್ಟಿದ್ರು ಅಂದ್ರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಬಹಳ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಲ್ಲಿ ಚುನಾವಣೆಯನ್ನ ಮಾಡಬೇಕು, ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಸೋತ ಅಭ್ಯರ್ಥಿಗಳು ಕೂಡ, ಮುಖಂಡರುಗಳಿರ್ಬೋದು, ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಇರ್ತಕ್ಕಂಥ ಎಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಜಾವರೇಗೌಡ, ತಾರಾಚಂದನ್, ಅಶೋಕ್ ಇತರರು ಉಪಸ್ಥಿತರಿದ್ದರು. ಅರಸೀಕೆರೆ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ನಾಗೇನಹಳ್ಳಿ ಕಾಲೋನಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಹುಳುಗಳು ಪತ್ತೆಯಾಗಿದ್ದು, ಇದರಿಂದ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಗ್ರಾಮೀಣ ಕುಡಿಯುವ ನೀರಿನ ಜಲಜೀವನ್ ಮಿಷನ್ ಯೋಜನೆ ವತಿಯಿಂದ ಟ್ಯಾಂಕ್ ಅನ್ನ ಇಟ್ಟು ಹೇಮಾವತಿ ನದಿ ಮೂಲದ ನೀರನ್ನ ಶುದ್ಧೀಕರಿಸಿ ಕಾಲೋನಿಯ ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಟ್ಯಾಂಕ್ ನ ಒಂದು ಸಾರಿಯೂ ಸ್ವಚ್ಛತೆಗೊಳಿಸದ ಕಾರಣ ನೀರಿನ ಟ್ಯಾಂಕಿನ ಒಳಭಾಗದಲ್ಲಿ ಪಾಚಿ ಕಟ್ಕೊಂಡು ಸಣ್ಣ ಸಣ್ಣ ಹುಳುಗಳು ಹಾಗೂ ನೀರಿನಲ್ಲಿ ವಾಸನೆ ಬರುತ್ತಿರುವ ಕಾರಣ ಗ್ರಾಮಸ್ಥರು ಈ ಕಡೆ ಕುಡಿಯಲು ಆಗದೆ ಬಿಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಗೇನಹಳ್ಳಿ ಕಾಲೋನಿಯಲ್ಲಿ ಸುಮಾರು 25ರಿಂದ 30 ಮನೆಗಳಿವೆ. ಕುಡಿಯುವ ನೀರಿನ ವ್ಯವಸ್ಥೆಗೆ ಇರುವುದು ಒಂದೇ ಟ್ಯಾಂಕ್. ಇದನ್ನ ಬಿಟ್ಟರೆ ಮುಂದಿನ ಗ್ರಾಮಕ್ಕೆ ಹೋಗಿ ವಾಹನದ ಮುಖಾಂತರ ಕುಡಿಯಲು ನೀರು ತರಬೇಕಾಗುತ್ತೆ. ವಾಹನದ ವ್ಯವಸ್ಥೆ ಇಲ್ಲದವರು ಇದೇ ನೀರು ಕುಡಿಬೇಕಾಗುತ್ತೆ. ಇಂದು ಬೆಳಿಗ್ಗೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ತೆರಳಿ ಒಂದು ಕೊಡ ನೀರು ತಂದಿದ್ದಾರೆ. ಇದರಲ್ಲಿ ಹುಳುಗಳು ಮತ್ತು ವಾಸನೆ ಬರುತ್ತಿದೆ. ಏನು ಮಾಡುವುದು? ಅತ್ಯಂತ ಶುದ್ಧ ಮತ್ತು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಪರಿಶುದ್ಧತೆಯ ನೀರು ತಂದು ಕುಡಿಯಬೇಕು ಎಂದು ಹೇಳಲಾಗ್ತದೆ. ಆದ್ರೆ ಈ ನೀರಿನಲ್ಲಿ ಹುಳುಗಳು, ಕ್ರಿಮಿ ಕೀಟಗಳಿರೋದ್ರಿಂದ ಈ ನೀರು ಕುಡಿಯುವುದರಿಂದ ನಮ್ಮಗಳ ಆರೋಗ್ಯಗಳಲ್ಲಿ ಏರುಪೇರು ಆಗ್ತದೆ ಎಂದು ಪಿಡಿಒ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಮುಖಂಡರು ಒಂದು ಬಾರಿಯೂ ಇದರ ಬಗ್ಗೆ ಗಮನ ಹರಿಸದ ಕಾರಣ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿ ನಾಗೇನಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ನೀರಿನ ಸುಮಾರು 200 ಕೋಟಿ ಪ್ರಾಜೆಕ್ಟ್. ಇದು ಎಂಟೈರ್ ಅರಸೀಕೆರೆ ಕೋಟಿ ಪ್ರಾಜೆಕ್ಟ್ ಕುಡಿಯೋ ನೀರಿನ ವ್ಯವಸ್ಥೆ JJMನವರು ಈ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಇಲ್ಲಿವರೆಗೂ ಈ ಸಿಸ್ಟಮ್ 2 ರಿಂದ 3 ವರ್ಷನ ಹತ್ತತ್ರ ಆಗಿದೆ. ಆ ಅಧಿಕಾರಿಗಳು ಬಂದು ಅದು ಏನಾಗಿದೆ, ಯಾವ ಥರ ಇದೆ, ನೀರಾಗಲಿ ತಗೊಂಡೋಗಿ ನೀರು ಕಂಡು ಅದು ಪರಿಶೀಲನೆ ಮಾಡಿಸೋದಾಗಲಿ ಚೆಕ್ ಮಾಡೋದಾಗಲಿ ಯಾವುದೂ ಮಾಡಿಲ್ಲ ಇದುವರೆಗೂ. ಈಗ ನೀರೊಳಗೆ ನೋಡಿದ್ರೆ ಪಾಕೆಟ್ ಇದೆ ನೀರಲ್ಲಿ, ಆ ನೀರು ಕುಡಿಲಿಕ್ಕೆ ಅದು ಯೋಗ್ಯವಾಗಿಲ್ಲ. ದನನೂ ಸತ ಕುಡಿಯಲ್ಲ ನೀರನ್ನ. ಹಾಗಾಗಿ ಇಲ್ಲಿ ಕಾಲೋನಿಯಲ್ಲಿ ಹೆಂಗ್ ನೀರು ಕುಡಿ ಗ್ರಾಮ ಏಕ ಕಾಲೋನಿ ಸರ್. ಇಲ್ಲಿ ಟ್ಯಾಂಕ್ ಇಟ್ಟಿದ್ದಾರಲ್ಲ, ಇಟ್ಟು ಸುಮಾರು ವರ್ಷ ಆಗಿದೆ. ಹೇಮಾವತಿಯಿಂದ ಈಗ ಒಂದು 2-3 ವರ್ಷದಿಂದ ನೀರು ಬಿಡ್ತವ್ರೆ. ಒಂದ್ಸಲನೂ ಇದು ಟ್ಯಾಂಕ್ ಹತ್ರ ಕ್ಲೀನ್ ಇಲ್ಲ, ಏನಿಲ್ಲ, ತೊಳೆದೂ ಇಲ್ಲ. ಅದೇ ನೀರು ಕುಡಿತಾ ಇದೀವಿ ನಾವು. ಯಾವ ಅಧಿಕಾರಿಗಳು ಬಂದಿಲ್ಲ. ನಾವು ಎಷ್ಟೋ ಗ್ರಾಮ ಪಂಚಾಯತಿಗೆ ಹೋಗಿ PDO ಹತ್ರನೂ ಹೇಳಿ ಬಂದಿದ್ವಿ. ಮತ್ತು ನಮ್ಮ ಮೆಂಬರು ಸಹ ಯಾವುದೇ ಪ್ರೋತ್ಸಾಹನೂ ಮಾಡ್ತಾ ಇಲ್ಲ. ಅವರ ಅಧಿಕಾರಕ್ಕೆ ಇರೋದ್ರಿಂದ ಅವ್ರಿಗೆ ಹೇಳಬೇಕು ತಾನೇ. ನೀರಿನ ಸಮಸ್ಯೆ ಆಗಿದೆ, ನೀರಲ್ಲಿ ಹುಳ ಆಗಿದೆ ಅಂತ ಇದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಏನು ಹೇಳೋದು, ಇದು ಮಾಮೂಲಿ ಯಾವುದಿದು ಹೇಮಾವತಿ ನೀರು ಮಾಡಿದ್ದಾರೆ. ಊರಿಗೆ ನೆಲ್ಲಿ ಹಾಕ್ತೀವಿ, ಅದಾಗ್ತೀವಿ, ಇದಾಗ್ತೀವಿ ಅಂತ ಯಾವುದು ಮಾಡಿಲ್ಲ. ಯಾವುದೋ ಒಂದು ಟ್ಯಾಂಕಿಗೆ ತಗೊಂಬಂದು ಕಲೆಕ್ಷನ್ ಕೊಟ್ಟು ವಾಟರ್ ಮ್ಯಾನ್ ಆಗಲಿ ಇಲ್ಲ ಪಂಚಾಯತಿಗೆ ಆಗಲಿ ಯಾರು ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಹಾಗಾಗಿ ಎಲ್ಲ ಹುಳ ಆಗಿ ನೀರು ಕುಡಿಯೋಕ್ಕೆ ಭಾಳ ತೊಂದರೆ ಆಗಿದೆ. ಕುಡಿದು ಜನಗಳು ಸಿಕ್ಕಾಪಟ್ಟೆ ಕಾಯಿಲೆ ಅದು ಕಸಾಲೆ ಅದು ಇದು ಮಲಗ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಏನಾದ್ರು ಬಂದು ಪರಿಶೀಲನೆ ಮಾಡಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಇವಾಗ ಕುಡಿಯೋಕ್ಕೆ ನೀವು ನೀರು ಯಾವ್ದು ಇದು ಮಾಡ್ತೀವಿ ಅಕ್ಕ? ಹೇಳಕ್ಕೆ ಏನಕ್ಕ ಸಮಸ್ಯೆ ನೀರಿಂದು? ನೀರು ಚೆನ್ನಾಗೇ ಇದಾವೆ, ಮತ್ತು ಟ್ಯಾಂಕ್ ತೊಳೆದಿಲ್ವಲ್ಲ, ನೀರು ಕುಡಿಯೋಕ್ಕಾಗಲ್ಲ. ನಮಗೆ ಹುಳ ಆಗಿದಾವೆ, ಅದ್ರೊಳಗೆಲ್ಲ ಪಾಚಿ ಬಂದಿದ್ದಲ್ಲ, ಸ್ಮೆಲ್ ಬರ್ತಾವೆ, ನೀರು ಕುಡಿಯೋದಕ್ಕಾಗಲ್ಲ. ಇದು ಒಂದೇನೇ ಇರೋದು ನೀರಿನ ಟ್ಯಾಂಕ್ ಇಲ್ಲಿ? ಇದೊಂದೇನೆ ನೀರು ಚೆನ್ನಾಗಿ ಬರೋದು ಅಂದ್ರೆ ಇದೊಂದೇನೆ ನೀರು ಚೆನ್ನಾಗಿ ಬರ್ತವೆ. ಮತ್ತೆ ಕುಡಿಯೋಕ್ಕೆ ನೀರು ಚೆನ್ನಾಗಿತ್ತೆ, ಆದ್ರೆ ಒಳಗಡೆ ಕ್ಲೀನ್ ಇಲ್ವಲ್ಲ, ಹಂಗಾಗಿ ಯಾರು ಕುಡಿಯಲ್ಲ. ಟ್ಯಾಂಕ್ ಸುಮಾರು ವರ್ಷ ಆಯ್ತು, ಸುಮಾರು ವರ್ಷದಿಂದ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಇದನ್ನ ನೀಟಾಗಿ. ಅದು ಸಂಬಂಧಪಟ್ಟರು ಯಾರು ಬಂದಿಲ್ಲ. ಹೌದಾ? ತೊಳೆದೇ ಇಲ್ಲ ನೀರು, ಅವ್ರು ಯಾರು ತೊಳೆದೇ ಇಲ್ಲ. ಈಗಾಗಲೇ ಲೋಕಸಭಾ ಚುನಾವಣೆ ಜಿಲ್ಲೆಯಲ್ಲಿ ಮುಗಿದಿದ್ದು, ಪೊಲೀಸ್ ಸರ್ಪಗಾವಲಿನಲ್ಲಿ ಹಾಸನದ ಡೈರಿ ವೃತ್ತದ ಬಳಿ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಮತದಾನದ ಪೆಟ್ಟಿಗೆಗಳನ್ನು ಭದ್ರವಾಗಿ ಇಡಲಾಗಿದೆ. ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಕೆಲ ಕಡೆ ಸ್ವಲ್ಪ ಗೊಂದಲ ಬಿಟ್ಟರೆ ಉಳಿದಂತೆ ಎಲ್ಲಾ ಕಡೆ ಶಾಂತಿಯುತ ಮತದಾನ ನಡೆದಿದೆ. 77.42% ಮತದಾನ ನಡೆದಿದೆ. ಕಡೂರು ಸೇರಿ 2221 ಮತಗಟ್ಟೆಗಳಲ್ಲಿ ಮತ ಹಾಕಲು ಅವಕಾಶ ಕಲ್ಪಿಸಲಾಗಿತ್ತು. ಬೆಳಗ್ಗೆ 7ಕ್ಕೆ ವೋಟ್ ಹಾಕಲು ಅವಕಾಶ ಕಲ್ಪಿಸಿ ಸಂಜೆ 6ಕ್ಕೆ ಮುಕ್ತಾಯಗೊಳಿಸಲಾಯಿತು.
ಪೊಲೀಸ್ ಸರ್ಪಗಾವಲಿನಲ್ಲಿ ತಂದು ಎಣಿಕಾ ಕೇಂದ್ರದಲ್ಲಿ ಸಂಗ್ರಹಿಸಿಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಜಿನಿಯರಿಂಗ್ ಕಾಲೇಜು ವ್ಯಾಪ್ತಿ ಹಾಗೂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ. ಜೂನ್ 4ರಂದು ದೇಶದ ಎಲ್ಲಾ ಕಡೆ ಒಂದೇ ಬಾರಿಗೆ ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 16ನೇ ಹಾಸನದ ಲೋಕಸಭಾ ಚುನಾವಣೆ ದಾಖಲೆಯ ಮತದಾನ. ಪೆನ್ ಡ್ರೈವ್ ಪ್ರಕರಣ ಕುರಿತು ಪೊಲೀಸ್ ಇಲಾಖೆಗೆ ಕೆಆರ್ಎಸ್ ಪಕ್ಷ ದೂರು. ಎಷ್ಟೇ ಪ್ರಭಾವಿ ಆಗಿದ್ರೂ ಬಂಧಿಸಲು ಆಗ್ರಹ. ಕಾಯಿಲೆ ಬಂತೆಂದು ಬೀದಿಗೆ ಎಸೆದ ಸಾಕು ನಾಯಿಯನ್ನ ಚಿಕಿತ್ಸೆ, ಊಟ ಉಪಚಾರ ನೀಡಿ ಬದುಕಿಸಿದ ಪ್ರಾಣಿದಯ ಸಂಘದವರು. ಹಾಸನ ಮಾಸ್ಟರ್ ಕಾಲೇಜು ವಿದ್ಯಾರ್ಥಿ ರಾಜ್ಯಕ್ಕೆ 4ನೇ ಸ್ಥಾನ, ಮರುಮೌಲ್ಯಮಾಪನದಲ್ಲಿ ಅಧಿಕ ಅಂಕ.